ಹ್ಯಾಪಿ ಮಾರ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ಶ್ಯಾಮ್ಲಾ ಅಂತ. ಬೈ ಪ್ರೊಫೆಷನ್ ಯೋಗ ಟ್ರೈನರ್, ಕೌನ್ಸಿಲರ್ ಆಗಿದ್ದೀನಿ. ನನಗೆ ಗೊತ್ತಿದ್ದ ಹಾಗೆ ನನ್ನ ತಂದೆ ಫ್ಯಾಮಿಲಿಯಿಂದ ಬಂದಿದ್ದು ಟ್ರೆಡಿಷ್ನಲ್ ವೇ ಆಫ್ ಇನ್ವೆಸ್ಟ್ಮೆಂಟ್ಸ್. ಬರೀ FD RD ಇರ್ಬೋದು, ಅಥವಾ ಒಂದು ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡು ಅಂತ. ಅದೇ ರೀತಿಯಲ್ಲಿ ನಾನು ನನ್ನ ಮದುವೆ ಆದಾಗಿಂದ 96ಇಂದ ಆಲ್ಮೋಸ್ಟ್ 2016 ತನಕ ಟ್ರೆಡಿಷ್ನಲ್ ವೇನಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತಾ ಇದ್ದಿದ್ದು. ಬ್ಯಾಂಕಲ್ಲಿ FD ಹಾಕ್ತಾ ಇದ್ವಿ, ಅಥವಾ RD ಕಟ್ತಾ ಅದನ್ನು FD ಕನ್ವರ್ಟ್ ಮಾಡೋದು. ಹೀಗೆ ಪ್ರತಿಯೊಂದಕ್ಕೂ ಸೇವಿಂಗ್ಸ್ ಅಂದರೆ ಅದು ಅಷ್ಟೇ ಗೊತ್ತಿದ್ದಿದ್ದು. ಇನ್ನು ಕೆಲವು ಅಂದರೆ ಗೊತ್ತಿರೋ ನೋನ್ ಪರ್ಸನ್ಸಲ್ಲಿ ಚೀಟಿ ಥರ ಹಾಕೋದು ಇರ್ಬೋದು. LIC ಇನ್ಶೂರೆನ್ಸ್ ಅಂದರೆ LIC ಅಷ್ಟೇ ಗೊತ್ತಿದ್ದೀನಿ ನಮಗೆ. ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಅಂತ ಏನು ನಾಲೆಜ್ ಇರಲಿಲ್ಲ. ಸ್ಟಾಕ್ ಆ್ಯಂಡ್ ಶೇರ್ಸ್ ಅಂದರೆ ಹೆದರಿಕೆ ಅನ್ನೋದಿತ್ತು, ಎಲ್ಲ ಕಳ್ಕೊಂಡವ್ರನ್ನೇ ನೋಡಿದ್ವಿ. 2016 ನನ್ನ ಹಸ್ಬೆಂಡ್ ಫಸ್ಟು ರವೀಂದ್ರ ಒಂದು ಸೆಮಿನಾರ್ ಅಟೆಂಡ್ ಮಾಡಿದ್ರು. ಅದಾದಮೇಲೆ ನಾ ಅದನ್ನು ಜುಲೈಯಲ್ಲಿ ಅಟೆಂಡ್ ಆದೆ. ಶರಣ್ ಸರ್ದು ಒಂದು ಪೂರ್ತಿ ಒಂದಿನ ಸೆಷನ್ ಇತ್ತು, ಇನ್ಸ್ಪೈರ್ ಇಂಡಿಯಾದು. ಅದಾದಮೇಲೆ ತುಂಬ ನಮಗೊಂಥರ ಐ ಓಪನರ್ ಅಂತ ಹೇಳ್ಬೋದು. ನಾವು ಎಲ್ಲಿದ್ದೀವಿ ಅನ್ನೋದನ್ನು ಅರ್ಥ ಆಗಿದ್ದೆ ಅಲ್ಲಿ. ನಾವು ಅನ್ಕೋತಾ ಇದ್ವಿ ನಮ್ಗೆ ತಿಳಿದ ಮಟ್ಟಿಗೆ ಮಾಡ್ತಾ ಇದ್ದೀವಿ, ಎಲ್ಲರಿಗಿಂತ ನಾವು ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಥವಾ ಸೇವಿಂಗ್ಸ್ ಮಾಡ್ಕೊಂಡಿದ್ದೀವಿ ಅಂದ್ಕೊಂಡಿದ್ವಿ. ಅಲ್ಲಿ ಅಟೆಂಡ್ ಆದಾಗ ಗೊತ್ತಾಯಿತು ನಾವು ಎಷ್ಟು ಕೆಳಗಡೆ ಇದ್ದೀವಿ ಅಂತ. ಶರಣ್ ಸರ್ ಹತ್ರ ಬಂದಮೇಲೆ ಗೊತ್ತಾಯಿತು ಲೋನ್ ಇಲ್ಲದೇ ಹೇಗೆ ಏನನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಲೈಫಲ್ಲಿ ಒಬ್ಬರು ಫೈನಾನ್ಷಿಯಲ್ ಗುರು ಸಿಗೋದು ತುಂಬ ಕಷ್ಟ. ನಾನು ಎಷ್ಟೋ ಜನ ಇಷ್ಟು ವರ್ಷಕ್ಕೆ ನೋಡಿದ್ದೀನಿ, ಗುರು ಸಿಗೋದು ಕಷ್ಟ. ಯಾವಾಗಲೂ ಅವ್ರು ಒಂದು ಹೇಳ್ತಾರೆ, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ನಮಗೆ ಸಿಕ್ಕಿದ್ದಾರೆ ಶರಣ್ ಸರ್, ನಮಗೆ ಫೈನಾನ್ಷಿಯಲ್ ಗುರು ಆಗಿ ಸಿಕ್ಕಿದ್ದಾರೆ. ಅವರ ಗೈಡೆನ್ಸಲ್ಲಿ 8 ವರ್ಷದಲ್ಲಿ ತುಂಬ ಬೆಳೆದಿದ್ವಿ. ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮೊದಲಿಂದನೇ ಪ್ಲ್ಯಾನ್ ಮಾಡ್ಕೊಳ್ಳಿ, ಗೋಲ್ ಜೊತೆಗೆ ಹೋಗಿ. ಆವಾಗ ನಿಮ್ಗೆ ಆ ಪರ್ಚೇಸ್ ಏನಿದೆ ಅಥವಾ ಯಾವುದೇ ಒಂದಕ್ಕೆ ಇನ್ವೆಸ್ಟ್ ಮಾಡೋದಿರಲಿ ಸುಲಭ ಆಗುತ್ತೆ, ಬರ್ಡನ್ ಇರಲ್ಲ ಅಂತ ತುಂಬ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋಕೆ ಶುರು ಮಾಡಿದ್ವಿ. ಅದಾದಮೇಲೆ ಇದಕ್ಕೆ ಆಲ್ಮೋಸ್ಟ್ 8 years ಆಫ್ ಇನ್ವೆಸ್ಟ್ಮೆಂಟ್ ಜರ್ನಿ ನಮ್ಮದು. ತುಂಬಾ ಖುಷಿಯಾಗುತ್ತೆ. ನಾವೊಬ್ಬರೇ ಬೆಳೆದಿಲ್ಲ, ನಮ್ಮ ಜೊತೆಗೆ ನಮ್ಮ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರ್ಯಾರಿಗೆ ಅವೇರ್ನೆಸ್ ಕೊಡ್ಬೋದು ಅವ್ರಿಗೆಲ್ಲ ಕೊಡ್ತಾ ಇದ್ದೀವಿ. ಅಂಥದ್ದೇ ಒಂದು ಸಪೋರ್ಟ್ ಸಿಸ್ಟಮ್ ನಮಗೆ ಇನ್ಸ್ಪೈರಿಂದ ಸಿಕ್ಕಿದೆ, ಶರಣ್ ಸರಿಂದ ಸಿಕ್ಕಿದೆ. ಆ ಸಪೋರ್ಟ್ ಸಿಸ್ಟಮ್ಗೆ ನಾನು ಯಾವಾಗಲೂ ಅಂತರಾಳದಿಂದ ಚಿರಋಣಿಯಾಗಿರ್ತೀನಿ. ಇಂಥ ಒಂದು ಜರ್ನಿಯಲ್ಲಿ ಮನೆಯಲ್ಲಿ ಯಾವುದೇ ಒಂದು ಈಗ ಮಗಳು ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂತಿದ್ದಾಳೆ, ತಲೆ ಕೆಡಿಸ್ಕೊಳ್ಳೋ ಅಷ್ಟೇ ಇಲ್ಲ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಇದೆ, ಅದಕ್ಕೆ ತಕ್ಕಂಗೆ ಏನು ಮಾಡಬೇಕು ಅಂತ ಗೈಡ್ ಮಾಡೋಕ್ಕೆ ಇನ್ಸ್ಪೈರ್ ಇದೆ, ಶರಣ್ ಸರ್ ಇದ್ದಾರೆ. ಸೊ ಒಂದು ಮೇಯ್ನ್ ತಲೆ ಮೇಲೆ ಏನು ಬ್ಲಾಕೇಜ್ ಇದೆ ಅದಿಲ್ಲದೆ ಈಸಿಯಾಗಿ ಲೈಫ್ ಮುಂದೆ ಹೋಗುತ್ತೆ. ಈವನ್ ರಿಟೈರ್ಮೆಂಟ್ ಪ್ಲ್ಯಾನ್ ಕೂಡ ಈಗ ಮಾಡ್ಬೋದು ಅಂಥೇಳಿ ಮುಂಚಿಂದನೇ ಮಾಡಿಸ್ತಾ ಬರ್ತಾರೆ. ಯಾಕೆಂದರೆ ನಾನು ಎಷ್ಟೋ ಜನ ನೋಡಿದ್ದೀನಿ, ಎಲ್ಲ ಸ್ಟ್ರಗಲ್ ಮಾಡೋದು ರಿಟೈರ್ಮೆಂಟಲ್ಲಿ. ಅವ್ರಿಗೆ ಚೆನ್ನಾಗಿ ಓದಿರ್ತಾರೆ, ತಿಳ್ಕೊಂಡಿರ್ತಾರೆ, ಆದರೆ ರಿಟೈರ್ಮೆಂಟ್ ಆದಮೇಲೆ ಏನೂ ಇಲ್ಲ ಅನ್ನೋ ಸ್ಥಿತಿಗೆ ಬಂದು ಕೂತಿರ್ತಾರೆ. ಅಂಥದ್ದು ಯಾವುದೇ ಸ್ಥಿತಿ ನಮಗೆ ಬರಬಾರ್ದು ಅನ್ನೋದಕ್ಕೆ ಫಸ್ಟಿಂದನೇ ಗೈಡ್ ಮಾಡ್ತಾ ಇದ್ದಾರೆ. ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಲಾಸ್ ಯಾವಾಗ ಬೇಕಾದ್ರೂ ಹೊರಗಡೆ ಬರ್ಬೋದು, ಆದರೆ ಎಕನಾಮಿಕಲ್ ಲಾಸಿಂದ ಹೊರಗಡೆ ಬರೋದು ತುಂಬ ಟೈಮ್ ಹಿಡಿಯುತ್ತೆ. ನಿಮ್ಮನ್ನು ತುಂಬ ಡಿಪ್ರೆಷನ್ ಇರ್ಬೋದು, ಏನಕ್ಕಾದರೂ ಅಂತಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ. ಫೈನಾನ್ಷಿಯಲ್ ಸೆಟ್ ಬ್ಯಾಕ್ಸ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್, ಹೌದು, ಅದು ಜೀವನದಲ್ಲಿ ಸಹಜ. ಗೋಲ್ ಬೇಸ್ಡ್ ಪ್ಲ್ಯಾನಿಂಗ್ ಮಾಡಿರೋದ್ರಲ್ಲಿ ಎಮರ್ಜೆನ್ಸಿ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಮಾಡಿಸ್ತಾರೆ. ಸೊ ಎಮರ್ಜೆನ್ಸಿ ಈಗ ಮನೆಯಲ್ಲಿ ಯಾರಾದರೂ ಎಲ್ಡರ್ಸ್ ಇರ್ಬೋದು, ಇದ್ದಕ್ಕಿದ್ದಂಗೆ ಹೆಲ್ತ್ ಇಶ್ಯೂಸ್ ಬರ್ಬೋದು, ಫ್ಯಾಮಿಲಿಲೇ ಯಾರಿಗಾರೋ ಬರ್ಬೋದು, ಆಕ್ಸಿಡೆಂಟಲ್ ಇಶ್ಯೂಸ್ ಇರ್ಬೋದು, ಏನೇ ಇದ್ರೂ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಅದಕ್ಕೆ ಒಂದಷ್ಟು ಎಮರ್ಜೆನ್ಸಿ ಫಂಡ್ ಅಂತ ಮಾಡಿಟ್ಟಿರ್ತೀವಿ. ನಮ್ಮ ಟ್ರೆಡಿಷ್ನಲ್ ವೇನಲ್ಲಿ ಏನು ಅಂತಂದರೆ, ಮೊದಲಿಂದನೂ ಹೆಣ್ಣುಮಕ್ಕಳು ಯಾವತ್ತೂ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ, ಮನೆಯ ಫೈನಾನ್ಸ್ ಬಗ್ಗೆ ಆಗಲಿ ಯಾವತ್ತೂ ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ. ಏನಿದ್ರು ಅದು ಗಂಡಸರ ಕೆಲಸ, ಹೆಣ್ಮಕ್ಳು ಮನೆಯದನ್ನು ನಡ್ಕೊಂಡು ಹೋಗೋದು ಅಂತ. ಆದರೆ ಈಗ ಸಿನಾರಿಯೋ ಚೇಂಜ್ ಆಗಿದೆ. ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ, ಫೈನಾನ್ಷಿಯಲ್ ನಾಲೆಜ್ ಕೊಟ್ಟಾಗ ಒಂದು ಹೆಣ್ಣು ಕಲಿತರೆ ಇಡೀ ಕುಟುಂಬ ಕಲಿತ ಹಾಗೆ ಅಂತ ಹೇಳ್ತಾರೆ. ಹಾಗೆ ಆ ಒಂದು ನಾಲೆಜ್ ಕೊಟ್ಟಾಗ ಇಡೀ ಕುಟುಂಬದ ವ್ಯವಸ್ಥೆಯನ್ನು ಒಂದು ಅಪ್ಗ್ರೇಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಯಾವುದೇ ಒಂದು ಚಾಲೆಂಜಸ್ ಇರ್ಬೋದು ಅಥವಾ ಪ್ರತಿಯೊಂದು ಹಂತದಲ್ಲಿ ಕೂಡ ಹೇಗೆ
ಫೈನಾನ್ಷಿಯಲ್ ಸಪೋರ್ಟನ್ನು ತಗೋಬೇಕು, ನಡೆಸಬೇಕು ಅನ್ನೋದನ್ನು ಹೆಣ್ಣು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಒಬ್ಬ ಗಂಡಸು ಒಂದು ಮನೆ ನಡೆಸೋದಕ್ಕಿಂತ ಎಷ್ಟೋ ಜನ ಹೆಂಗಸರು ಅವರ ಗಂಡ ಇಲ್ಲದೆ ಇರೋಂಥ ಪರಿಸ್ಥಿತಿಯಲ್ಲಿ ಕೂಡ ಸ್ವಾವಲಂಬಿಯಾಗಿ ನಿಂತು ಮನೆ ಮತ್ತು ಮಕ್ಕಳನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸೋ ತನಕ ಕೆಲಸ ಮಾಡಿದ್ದಾರೆ. ಅಂಥವರಿಗೆ ಇನ್ನೂ ಹೆಚ್ಚಿನ ಫೈನಾನ್ಷಿಯಲ್ ನಾಲೆಜ್ ಕೊಟ್ಟಾಗ ಅವರಲ್ಲದೆ ಅವರ ಮಕ್ಕಳ ಲೈಫ್ ಕೂಡ ಸೆಕ್ಯೂರ್ ಆಗುತ್ತೆ. ಒಂದು ಹೆಣ್ಣು ಕಲಿತ್ರೆ ಇಡೀ ಕುಟುಂಬ ಕಲಿತ ಹಾಗೆ ಅಂತ ಹೇಳ್ತಾರಲ್ಲ, ಹಾಗೆ ಒಂದು ಹೆಣ್ಣಿಗೆ ನಾವು ಫೈನಾನ್ಷಿಯಲ್ ನಾಲೆಜ್ ಕೊಟ್ಟಾಗ ಇಡೀ ಕುಟುಂಬ ಒಂದು ಸುಸ್ಥಿರ, ಅಂದರೆ ಫುಲ್ ಫೌಂಡೇಶನ್ನಿಂದ ಕಟ್ಟಿದಂಥ ಒಂದು ಮನೆ ಹೇಗೆ ಸ್ಟ್ರಾಂಗ್ ಆಗಿ ನಿಲ್ಲುತ್ತೋ ಹಾಗೆ ಒಂದು ಕುಟುಂಬವನ್ನು ನಿಲ್ಲಿಸ್ಬೋದು. ನನ್ನ ಇಷ್ಟು ವರ್ಷದ ಜೀವನದ ಅನುಭವದಲ್ಲಿ ನಾನು ಎಲ್ಲರಿಗೂ ಹೇಳೋದೇನೆ, ದುಡ್ಡೇ ಇಲ್ಲ ಅಲ್ಲ ಅಂತ. ದುಡ್ಡಿಲ್ಲದೆ ಏನೂ ನಡೆಯಲ್ಲ. ಪ್ರತಿಯೊಂದು ಹಂತದಲ್ಲೂ ದುಡ್ಡು ಬೇಕು, ಇನ್ವೆಸ್ಟ್ಮೆಂಟ್ ಬೇಕು. ಅದು ನಮಗೆ ಮೆಂಟಲ್, ಮಾರಲ್ ಸಪೋರ್ಟ್, ಎಮೋಷನಲ್ ಸಪೋರ್ಟ್ ಕೊಡುತ್ತೆ. ಎಲ್ಲರಿಗೂ ಹೇಳೋದೇನೆ, ಹೆಣ್ಣು ಮಕ್ಕಳಿಗೆ ನಿಮ್ಮದೇ ಆದ ಒಂದು ಫೈನಾನ್ಷಿಯಲ್ ಫ್ರೀಡಮ್, ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಫೈನಾನ್ಷಿಯಲ್ ಫ್ರೀಡಮನ್ನು ಕಳಿಸ್ಕೊಳ್ಳಿ. ಬೇರೆ ಫ್ರೀಡಮ್ ಸಿಗೋಕ್ಕಿಂತ ಫೈನಾನ್ಷಿಯಲ್ ಫ್ರೀಡಮ್ ಇದ್ದರೆ ಜೀವನದಲ್ಲಿ ಏನನ್ನಾದರೂ ನಾವು ಸಾಧನೆ ಮಾಡ್ಬೋದು. ಎಂಥ ಪರಿಸ್ಥಿತಿ ಆದ್ರೂ ಅದರಿಂದ ಸುಲಭವಾಗಿ ಎದುರಿಸ್ಕೊಂಡು ಆಚೆ ಬರ್ಬೋದು. ಇದೇ ನನ್ನ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಡುವಂಥ ಒಂದು ಮೆಸೇಜ್. ಆದಷ್ಟು ಬೇಗ ಶುರು ಮಾಡ್ಕೊಳ್ಳಿ. ನಿಮ್ಮ ಜೀವನದ ಈ ಫೈನಾನ್ಷಿಯಲ್ ಜರ್ನಿಯನ್ನು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡೋಗಿ. ಯು ವಿಲ್ ಗೆಟ್ ಫೈನಾನ್ಷಿಯಲ್ ಫ್ರೀಡಮ್ 100%, 200% ಹೇಳ್ಬೋದು. ಎಲ್ಲರಿಗೂ ಅದು ಅಚೀವ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸಾಧ್ಯ ಕೂಡ ಇದೆ. ಯು ಕ್ಯಾನ್ ಡೂ ಇಟ್. ಸ್ವಾತಂತ್ರ್ಯ ಎಲ್ಲರಿಗೂ ತುಂಬ ಇಷ್ಟವಾಗಿರುವಂಥ ವಿಷಯ. ಯಾವುದರಲ್ಲೇ ಆಗಲಿ ಸ್ವಾತಂತ್ರ್ಯ ಎಲ್ಲರಿಗೂ ಬೇಕು. ಅದೇ ರೀತಿ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಪ್ರತಿಯೊಬ್ಬರಿಗೂ ಬೇಕು. ಫೈನಾನ್ಷಿಯಲ್ ಫ್ರೀಡಮ್ ಇಸ್ ಬರ್ತ್ ರೈಟ್. ಅಚೀವ್ ಇಟ್. Mutual fund investments are subject to market risks. Read all scheme-related documents carefully.